ಏನ್ ಸರ್ ಇದು ಕ್ಯೂ? ಕೆಲ್ಸಕ್ಕೆ ಇಂಟರ್ವ್ಯೂ ನಡೀತಿದೆ. ಹೌದಾ? ಮತ್ ನೀವು ಬರೀ ಕೈಲೇ ಬಂದಿದ್ದೀರಾ? ಯಾಕೆ ಕಾಣಿಸ್ತಾ ಇಲ್ವಾ ಫೈಲು? ಫೈಲ್ ಅಲ್ಲ ಸರ್, ಕಾಸು. ಕಾಸಾ? ಯಾಕೆ? ದೇವಸ್ಥಾನದಲ್ಲಿ ಒಂದ್ ತೊಟ್ಟು ತೀರ್ಥ ತಗೊಳಕ್ಕೆ ದಕ್ಷಿಣೆ ಕೊಡ್ಬೇಕು ಅಂದ್ಮೇಲೆ ಇನ್ನು ನಿಮ್ಗೆ ಜೀವನ ಪೂರ್ತಿ ಅನ್ನ ಕೊಡೋದಕ್ಕೆ ಎಷ್ಟು ದಕ್ಷಿಣೆ ಕೊಡ್ಬೇಕು ಅಂತ ಗೊತ್ತಾ? ಅದು ಬೇರೆಯವ್ರಿಗೆ, ನಮ್ಮಂತ 98% ಅವ್ರಿಗಲ್ಲ. ಇಲ್ಲಿರೋರು ಕೇಳೋದು ಬಿಳಿ ಪೇಪರ್ ಮೇಲೆ 98 ನಂಬರ್ ಅಲ್ಲ, 100 ನಂಬರ್ ಇರೋ ಬಣ್ಣದ ನೋಟ್ಗಳು. ಈ ಸರ್ಟಿಫಿಕೇಟ್ ಮುಂದೆ ನೋಟ್ಗಳು ಲೆಕ್ಕಕ್ಕಿಲ್ಲ ರೇ. ಅಯ್ಯೋ ಪೆದ್ದ, ಇದಕ್ಕೆ ಅಷ್ಟೊಂದು ಬೆಲೆ ಇದೆ ಅನ್ಕೋಬೇಡ. ಇದೇನಿದ್ರು ಸೆಕೆ ಆದಾಗ ಗಾಳಿ ಬೀಸ್ಕೊಳಕ್ಕಷ್ಟೇ. ಇವನ್ನೆಲ್ಲ ಉಚ್ಚಾರ್ಬೇಕು ಕಣ್ರ. ಹೌದು ಕಣ್ರೋ, ನಾನು ಹುಚ್ಚಾನೆ. ನಾನು ನಿಮ್ ಹಾಗೆ ಕೆಲ್ಸಕ್ಕೋಸ್ಕರ ಕ್ಯೂ ನಿಂತೆ, ಕಾಸು ಕಳ್ಕೊಂಡೆ, ಕೊನೆಗೆ ನಮ್ಮನ್ನೆಲ್ಲ ಕಳ್ಕೊಂಡೆ. ನಿಮ್ಗೆ ಯಾರಿಗೂ ಹೀಗಾಗ್ಬಾರ್ದು. ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ಹೋಗಿ, ಹೊಟ್ಟೋಗಿ, ಹೊಟ್ಟೋಗಿ. ಅದನ್ನ ನೀನಲ್ಲ, ಅವ್ರು ಹೇಳ್ಬೇಕು. ಅವ್ರು ಅದನ್ನ ನಿಮ್ಗೆ ನೇರವಾಗಿ ಹೇಳಿ ಅಸಮಾಧಾನ ಮಾಡಲ್ಲ ಕಣ್ರು. ನಿಮ್ ಸಮಾಧಿ ಮೇಲೆ ಕೂತು ಬೇರೆಯವ್ರ ಸಮಾಧಾನ ಹೇಳ್ತಾರೆ. ನನ್ ಮಾತು ಕೇಳಿ, ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ. ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ಹೋಗಿ, ಹೊಟ್ಟೋಗಿ ಇಲ್ಲಿಂದ. ಲಂಚ ಭೂತ ಇರೋವರೆಗೂ ನಮ್ಮಂತ ವಿದ್ಯಾವಂತರಿಗೆ ಕೆಲಸ ಸಿಗೋದಿಲ್ಲ. ನೀನಾ ಹುಚ್ಚ ಹೋಗ. ನಾನೇನೋ ಹುಚ್ಚನೆ ಕಣೋ, ಆದ್ರೆ ಒಳಗೆ ಹುಚ್ಚ ಕುಡಿದು ಜೀವನ ಮಾಡ್ತಿದ್ದಲ್ಲ. ಯಾರವರು? ಯಾರು? ನೋಡಿ, ನನ್ ಮಾತು ಕೇಳಿ, ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ನಿಮ್ಗೆ ಯಾರಿಗೂ ಕೆಲಸ ಸಿಗೋದಿಲ್ಲ. ಹೋಗಿ, ಹೊಟ್ಟೋಗಿ, ಹೊಟ್ಟೋಗಿ. ತಪ್ಪು ನಿಮ್ದಲ್ಲ ಕಣ್ರು. ಒಳ್ಳೇದ್ ಹೇಳಿದ್ರೆ ಒಳ್ಳೇದ್ ಹಾಲು ಕುಡಿಯೋ ಮಕ್ಕಳು ನಮ್ದೇ ಇರುವಂತ Come on, open the locker. Mr. Kumar?
You can't cheat Karnataka police. ಸಾರ್ವಜನಿಕರ ಹಣವನ್ನು ಬ್ಯಾಂಕಿನಿಂದ ದೋಚಿಕೊಂಡು ತಪ್ಪಿಸಿಕೊಳ್ಳುತ್ತಿದ್ದ ದರೋಡೆಕಾರರನ್ನು ಹಿಡಿದು ಸರ್ಕಾರಕ್ಕೊಪ್ಪಿಸಿದ ಇನ್ಸ್ಪೆಕ್ಟರ್ ಕುಮಾರ್ ಅವರಿಗೆ ಈ ಚಿನ್ನದ ಪದಕವನ್ನು ನೀಡುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ ಏನಪ್ಪ? ಕಣ್ಮುಚ್ಕೋ. ಯಾಕೋ? ಕಣ್ಮುಚ್ಕೋ ಅಮ್ಮ. ಕಣ್ಬಿಡು. ನಾನ್ ಮಾಡಿದ ಸಾಹಸಕ್ಕೆ ಸರ್ಕಾರ ನನಗೆ ಇವತ್ತು ಗೋಲ್ಡ್ ಮೆಡಲ್ ಕೊಟ್ಟಿದ್ಯಮ್ಮ. ನೀನಿಂಥ ಕೀರ್ತಿ ತಂದೆ ತರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ, ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ. ನಿನ್ನ ಆಶೀರ್ವಾದ, ಪ್ರೋತ್ಸಾಹ, ತ್ಯಾಗ ಇವೇ ನನಗೆ ಇವತ್ತು ಗೋಲ್ಡ್ ಮೆಡಲ್ ಸಿಗೋದಕ್ಕೆ ಕಾರಣ ಅಮ್ಮ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಮ್ಮ. ಕುಮಾರ್, ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ನೀನಿನ್ನೂ ಒಳ್ಳೊಳ್ಳೆ ಸಾಹಸ ಮಾಡಿ ನಮ್ ದೇಶಕ್ಕೆ ಕೀರ್ತಿ ತರಬೇಕು ಕಣೋ. ಖಂಡಿತವಾಗ್ಲೂ ನಿನ್ ಮಾತು ನೆರವೇರಿಸ್ತೀನಮ್ಮ. ಕಾಕಿ ಬಟ್ಟೆ ಹಾಕೊಂಡಿರೋ ನಾನು ಈ ಭಾರತ ಮಾತೆ ಋಣ ತೀರಿಸ್ತೀನಮ್ಮ. ತೀರಿಸ್ತೀನಮ್ಮ. ಋಣ ತೀರಿಸ್ತೀನಮ್ಮ. ಋಣ ತೀರಿಸ್ತೀನಿ. ಕುಮಾರ್, ಯಾಕಪ್ಪ ಏನೇನೋ ಕನ್ವರಿಸ್ತಾ ಇದೀಯಾ? ನಾನ್ ಕಂಡಿದ್ದು ಕನ್ಸ ಅಮ್ಮ. ನಾನ್ ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಡಕಾಯಿತನ್ನ ಹಿಡಿದು ನನಗೆ ಸರ್ಕಾರ ಗೋಲ್ಡ್ ಮೆಡಲ್ ಕೊಟ್ಟ ಹಾಗೆ ಕನಸ್ಬಿತ್ತಮ್ಮ. ಅಮ್ಮ, ನನ್ ಕನ್ಸು ನನ್ಸಾಗುತ್ತ ತಾನೆ? ಅಯ್ಯೋ ಹುಚ್ಚ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯ? ಕನಸು ಕಾಣಿಸ್ಕೊಳ್ಳೋದೆ ಮನುಷ್ಯನಲ್ಲಿರೋ ಆಸೆಗಳನ್ನ ಜೀವಂತವಾಗಿಡೋದಕ್ಕೆ ಕಣೋ. ಆ ಆಸೆ ನಾನು ಜೀವಂತವಾಗಿರ್ಬೇಕಾದ್ರೇನೆ ನೆರವೇರುತ್ತಮ್ಮ. ಖಂಡಿತನಪ್ಪ. ನಾನ್ ಸಾಧಿಸ್ತೀನಿ ಅನ್ನೋ ಛಲ ನಿನ್ನಲ್ಲಿರುವಾಗ ಖಂಡಿತ ನೆರವೇರ್ಲೇಬೇಕು. ಆ ನಂಬಿಕೆ ನನಗಿಲ್ಲಮ್ಮ. ಯಾಕೋ? ಈಗಿನ ಕಾಲದಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಅವರಿಗೆ ನನ್ನಲ್ಲಿರೋ ವಿದ್ಯೆ ಅಲ್ಲಮ್ಮ, ನಮ್ಮಲ್ಲಿರೋ ಹಣ. ನಾನ್ ಕೆಲಸ ಕೇಳಿದಕ್ಕೆ ಆ ಮಿನಿಸ್ಟರ್ 1 ಲಕ್ಷ ರೂಪಾಯಿ ಕೇಳಿದ್ರು. ಅಷ್ಟಣ ನಾ ಎಲ್ಲಿಂದ ತರ್ಲಿ? ಯಾರತ್ರ ಕೇಳಿಮ್ಮ? ಯಾರತ್ರ ಯಾಕೋ? ನಿನ್ ತಾಯಿಯಾಗಿ ನಾನಿನ್ನೂ ಬದುಕಿದೀನೋ? ಅಮ್ಮ, ಯೋಚನೆ ಮಾಡ್ಬೇಡ. ಆ ದೇವ್ರು ನಮಗ್ ಮೋಸ ಮಾಡಲ್ಲ. ನಿನ್ನ ಆಸೆ ಖಂಡಿತ ನೆರವೇರುತ್ತಪ್ಪ. ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡು. ಯಾಕೋ ಯಾಕೆ ನಗ್ತಿದ್ಯಾ? ಮತ್ತಿನ್ನೇನು, ಇಂತಹ ಕಂಪ್ಯೂಟರ್ ಯುಗದಲ್ಲೂ ಬರೀ ಕನ್ಸಲ್ಲ ತೃಪ್ತಿ ಪಟ್ಕೋತಿಯಲ್ಲೋ. ನಿನ್ ದಡ್ತನ್ ನಗದೆ ಇನ್ನೇನ್ ಚಪ್ಪಾಳ ತಟ್ಲಾ? ಅಮರ್, ಅವನ್ನ ಗೇಲಿ ಮಾಡ್ಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ಲ? ರೇಗಿಸ್ಲಿಲ್ಲಮ್ಮ, ಅವನ್ ಬರೀ ಕನ್ಸಲ್ಲ ತೃಪ್ತಿ ಪಟ್ಕೋತಾನೆ, ಅದಕ್ಕೆ. ಕನಸು ಮುಂದೆ ಬರೋ ಭವಿಷ್ಯದ ಸೂಚನೆ ಕಣೋ. ಅವನು ಆಸೆ ಇಟ್ಕೊಂಡು ಕನಸಾದ್ರೂ ಕಾಣ್ತಾನೆ. ಆದ್ರೆ ನೀನು ಅಂದ್ರೆ ನಾನೇನ್ ಸೋಂಬೇರಿನ? ಡಿಗ್ರಿ ತಗೊಂಡವ್ರಿಗೆಲ್ಲ ಸರ್ಕಾರನ ಕೆಲಸ ಕೊಡಕ್ಕಾಗುತ್ತಾ? ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನೇ.
ಅಮ್ಮ ಅವನ್ ಅನ್ಕೊಂಡಿದ್ ಈಡೇರಿದ್ರೆ ಎಲ್ರಿಗಿಂತ ಮೊದಲು ಸಂತೋಷ ಪಡೋನು ನಾನೇ. ಹಲೋ ಬ್ರದರ್ಸ್, ತಿನ್ಲಿ ಅಂತ ಕಾಯ್ತಿರೋ ತಿಂಡಿ ಕಡೆನೂ ಸ್ವಲ್ಪ ಗಮನ ಕೊಡಿ. ಓಕೆ ಮೇಡಮ್. ಯಾಕ್ರಪ್ಪ, ಹೊಟ್ಟೆ ನೋವಾ? ನನಗ್ ಗೊತ್ತರೋ, ಕೇಳಿಸ್ತಾ ಇದೆ ಸೈರನ್. ಹೊರಡಿ ಹೊರಡಿ. ಅಮ್ಮ ಅದು ಅದು ಯಾರೋ ಪೋಲಿ ಹುಡುಗರು ಇರ್ಬೇಕು. ಅವ್ರು ನಮ್ಮನ್ನ ಯಾಕೆ ಕರೀತಾರೆ? ಅದೇ ಅಲ್ವಾ? ಪೋಲಿ ಹುಡುಗ್ರಲ್ಲಪ್ಪ, ನಿಮ್ ಹುಡುಗ್ರೆ. ನಿಮ್ ಫ್ಯಾಕ್ಟ್ರಿ ಸೈರನ್ ಅದು. ಹೋಗಿ, ಪರವಾಗಿಲ್ಲ ಹೋಗಿ.